ನಮಸ್ತೆ ವೀಕ್ಷಕರೇ, ನಾನಿವತ್ತು ಮಲಯಾಳಮಲ್ಲಿ 2023 ಇಸ್ವಿಯಲ್ಲಿ ರಾಣಿ ಅನ್ನೋ ಒಂದು ಫಿಲಮ್ ರಿಲೀಸ್ ಆಗಿದೆ. ಅದರ ಕಥೆನ ನಿಮಗೆ ಹೇಳ್ತೀನಿ ಬನ್ನಿ. ಇವರು ಒಬ್ಬ ಪೊಲೀಸ್ ಅಧಿಕಾರಿ. ಇವ್ರ ಲೈಫಲ್ಲ ಈ ಥರ ಒಂದು ಸ್ಟೋರಿ ಆಗಿರಲಿಲ್ಲ. ತುಂಬ ದಕ್ಷ ಮತ್ತು ಪ್ರಾಮಾಣಿಕ ಆಗಿರ್ತಾರೆ ಇವರು. ಇಲ್ಲಿ ಒಂದು ಜಾತ್ರೆ ನಡೀತಾ ಇದೆ. ಇದು ಧರ್ಮಪುರ ಜಾತ್ರೆ ಅಂತ. ಇವ್ರ ಹೆಸರು ಧರ್ಮರಾಜ್ ಅಂತ. ಇವರು MLA ಆಗಿರ್ತಾರೆ. ಇಲ್ಲಿ ಪ್ರಚಾರ ಮಾಡೋದಕ್ಕೆ ಮತ್ತು ಅವ್ರದ್ದೊಂದು ಆತ್ಮಚರಿತ್ರೆ ಇರುತ್ತೆ. ಅದನ್ನು ಇವ್ರ ತಂಗಿ ಕೂಡ ಬರೆದಿರ್ತಾರೆ. ಆ ಪ್ರಚಾರಕ್ಕೋಸ್ಕರ ಇವರು ಇಲ್ಲಿ ಧರ್ಮಪುರಕ್ಕೆ ಬಂದಿದ್ದಾರೆ. ಇಲ್ಲಿ ಕಾಣಿಸ್ತಾ ಇದ್ದಾರಲ್ಲ, ಈ ಸೀರೆ ಉಟ್ಕೊಂಡಿರೋ ನಿಂತಿರೋ ಮಹಿಳೆ ಹೆಸರು ರಾಣಿ ಅಂತ ಹೇಳಿ. ಆ ಪಕ್ಕ ನಿಂತ್ಕೊಂಡಿರೋ ಮಗು ಹೆಸರು ರೀತು ಅಂತ. ಇವ್ರು ಯಾಕೆ ಹೀಗೆ ತೋರಿಸ್ತಾ ಇದ್ದಾರೆ ಅಂತೇಳಿ ನಾನು ಮುಂದೆ ಹೇಳ್ತೀನಿ. ಅಂದಂಗೆ ಇಲ್ಲಿಂದ ಮುಂದೆ ಬಂದ ತಕ್ಷಣ ಇಲ್ಲೊಬ್ಬ ವ್ಯಕ್ತಿ ಕಾರಲ್ಲಿ ಕೂತಿದ್ದಾನೆ. ಅವನು ಮುಂದೆ ಏನೋ ನೋಡಿ ತುಂಬ ಭಯ ಪಟ್ಕೊಂಡು ಹೆದರ್ಕೊಂಡಿರ್ತಾನೆ. ಈಗ ಧರ್ಮರಾಜ್ ಮನೆಯಲ್ಲಿ ಹೋಗಿದ್ದಾನೆ. ಅವ್ರ ಮಧ್ಯೆ ಏನೋ ಒಂದು ದೊಡ್ಡದಾಗಿ ಜಗಳ ಆಗುತ್ತೆ. ಇವನು ಮಾತಿಗೆ ಬಂದು ಬಾಯಿಗೆ ಬಂದ ಹಾಗೆ ಇವನನ್ನು ಬೈದು ಕಳಿಸ್ಬಿಡ್ತಾನೆ. ಇವನನ್ನು ನಿನ್ನ ಕಣ್ಣಿಗೆ ಕಾಣಿಸ್ಬೇಡ ಅಂತ ಹೇಳಿ ಬೈದು ಕಳಿಸಿದ್ರಿಂದ ಇವನಿಗೆ ಆಕ್ಸಿಡೆಂಟ್ ಆಗಿರುತ್ತೆ. ಆಕ್ಸಿಡೆಂಟ್ ಆಗಿ ಅವನು ಸತ್ತೋಗಿರ್ತಾನೆ. ಈ ವಿಷಯ ಪೊಲೀಸರಿಗೆ ಗೊತ್ತಾಗಿ ACPಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ. ಪಾಪ ACP ನಡುರಾತ್ರಿನಲ್ಲಿ ಯಾಕೆ ಎದ್ದಿರ್ತಾರೆ? ಇದು ಹಳೆ ವಿಷಯ ಕಣ್ರಿ, ಇದನ್ನ ಹೇಳೋದಕ್ಕೆ ಫೋನ್ ಮಾಡಿದ್ರ ಅಂತ ಕೇಳ್ತಿದ್ದಾರೆ. ಸರ್, ನಾವು ಧರ್ಮರಾಜ್ ಮನೆಗೆ ಹೋಗಿದ್ವಿ. ಯಾಕಂದರೆ ಮೊದಲೇ ಅವನು ಧರ್ಮರಾಜ್ ಸೋದರಳಿಯ. ಮನೆಗೆ ಹೋಗಿ ನೋಡಿದ್ರೆ ಧರ್ಮರಾಜ್ ಸತ್ತೋಗಿದ್ದಾನೆ ಸರ್, ಈಸ್ ಡೆಡ್ ಅಂತ ಹೇಳಿ ಹೇಳ್ತಿದ್ದಾರೆ. ಇದನ್ನು ಕೇಳಿ ACPಗೂ ಕೂಡ ಶಾಕ್ ಆಗ್ತಿದೆ. ಇಲ್ಲಿ ಪೊಲೀಸ್ ಆಫೀಸರ್ ಅವರು ಧರ್ಮರಾಜ್ ಮನೆಗೆ ಹೋದಾಗ ಅಲ್ಲಿ ಗಮನಿಸ್ತಾ ಇದ್ದಾರೆ. ಧರ್ಮರಾಜ್ ಮನೆಯಲ್ಲಿ ಡೆಡ್ ಬಾಡಿ ಪಕ್ಕ ಇರೋದು ಇಲ್ಲಿ ರಾಣಿಯೊಬ್ಬರೇ ಮಾತ್ರ. ಅವರ ಮೈ ತುಂಬ ಬರೀ ರಕ್ತ ಇರುತ್ತೆ. ಯಾವುದೇ ಇಂಜುರಿ ಕೂಡ ರಾಣಿಗೆ ಆಗಿರೋದ್ರಿಲ್ಲ. ಇದರಿಂದ ರಾಣಿನೇ ಇಲ್ಲಿ ಥೀಫ್ ಅಂತ ಹೇಳಿ ಅವರು ಅನ್ಕೊತಾ ಇದ್ದಾರೆ. ಧರ್ಮರಾಜ್ ಸಾವಿಗೆ ಕಾರಣ ಹುಡುಕ್ಬೇಕು ಅಂತ ಪೊಲೀಸರು ಈ ಬಸ್ಸಿನ ಕರ್ಕೊಂಬಂದಿದ್ದಾರೆ. ಇವರು ರಿಟೈರ್ಡ್ ಆಗಿರೋ ಸ್ಪೆಷಲ್ ಆಫೀಸರ್. ಇವರು ಈ ಥರ ಕೇಸ್ಗಳನ್ನೆಲ್ಲ ಹ್ಯಾಂಡಲ್ ಮಾಡಿದ್ದಾರೆ. ಧರ್ಮರಾಜ್ ಫ್ಲ್ಯಾಶ್ ಬ್ಯಾಕ್ ನೋಡೋದಕ್ಕೆ ಹೋದರೆ ಮೊದಲು ಅವನ ಹೆಸರು ಸೆಲ್ವಾನ್ ಅಂತ ಇರುತ್ತೆ. 1979ರಲ್ಲಿ ತುಂಬ ಕಡು ಬಡವರಾಗಿರ್ತಾರೆ. ಶೀಲಾ ಅವ್ರ ತಾಯಿ ಇವ್ರನ್ನ ದತ್ತು ತಗೊಂಡು ಸಾಕ್ತಾ ಇರ್ತಾರೆ. ಇವನು ನಿಜವಾಗ್ಲೂ ಯಾರ ಮಗ ಅನ್ನೋದು ಗೊತ್ತಿರೋದಿಲ್ಲ. ಆಮೇಲೆ ಸ್ವಂತ ಶ್ರಮದಿಂದ ಇವನು ರಾಜಕಾರಣಿ ಆಗ್ತಾನೆ. ಇದಾದ ನಂತರ ಅವ್ರ ತಂಗಿ ಶೀಲ್ನ ಕರ್ಕೊಂಬಂದು ವಿಚಾರಣೆನ ಮಾಡ್ತಾ ಇದ್ದಾರೆ. ರಾಣಿ ನಮಗೆ 3 ವರ್ಷದಿಂದ ಪರಿಚಯ. ನಮ್ಮನೆಯಲ್ಲೇ ಕೆಲಸ ಮಾಡ್ತಾಯಿದ್ರು. ತುಂಬ ಒಳ್ಳೆ ಹುಡುಗಿ. ಇವಳಿಗೆ ನಮ್ಮನೆ ಜೊತೆ ಇನ್ನೂ ಕೂಡ 2 ಕುಟುಂಬದಲ್ಲಿ ಮನೆ ಕೆಲಸ ಆಗಿ ಕೆಲಸ ಮಾಡ್ತಾ ಇದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ರಾಣಿ ತಪ್ಪೇನೂ ಇಲ್ಲ. ಅವಳನ್ನ ಬೇಗ ಬಿಡಬೇಕು ಅಂತೇಳಿ ಹೇಳ್ತಾ ಇರ್ತಾರೆ ಇಲ್ಲಿ ಶೀಲಾ ಅವರು. ಹಾಗಾದರೆ ರಾಣಿ ಮೈ ಮೇಲೆ ಚೆಲ್ಲಿರೋ ರಕ್ತ ಯಾವುದು ಅಂತ ಹೇಳಿ ಕೇಳ್ತಿರ್ತಾರೆ. ಈಗ ಹಿಂದೆ ನಡೆದಿರೋ ನೈಜ ಘಟನೆನ ಹೇಳ್ತಾ ಇದ್ದಾರೆ ಇಲ್ಲಿ ಶೀಲಾ ಅವರು. ಈ ಪುಟ್ಟ ಮಗು ಹೆಸರು ರೀತು ಅಂತ. ಇವರಿಗೆ ದಾದಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ ರಾಣಿಯವರು. ಅವ್ರ ಮನೇಲೂ ಕೂಡ ಕೆಲಸ ಮಾಡೋದ್ರಿಂದ ಅವರು ಕೂಡ ಚೆನ್ನಾಗಿ ಪರಿಚಯ ಇರುತ್ತೆ. ಇವರು ಧರ್ಮರಾಜ್ ಅವ್ರ PA ಲಾಲ್ಜಿ ಅಂತ. ಅವನು ಕೂಡ ವಿಚಾರಣೆಗೆ ಕರೆಸಿದ್ದಾರೆ. ಅವನ ಕಕ್ಷಿದಾರನೇ ಅವನನ್ನು ಸಾಯಿಸಿರ್ಬೇಕು ಅಂತ ಹೇಳ್ತಿರ್ತಾರೆ. ಒಂದ್ಸಲ ಸರ್ಕಾರಿ ಜಮೀನನ್ನು ಮಾರಾಟ ಮಾಡಬೇಕು ಅಂತ ಹೋಗಿದ್ದ ಧರ್ಮರಾಜ್. ಆವಾಗ ಅಲ್ಲಿ ತೊಗೊಂಡವ್ರಿಗೆ ಗೊತ್ತಾಗಿದೆ ಇದು ಸರ್ಕಾರಿ ಜಮೀನು, ನಾವು ತೊಗೊಳೋದಿಲ್ಲ ಅಂತ ಹೇಳ್ತಿರ್ದ್ರು. ಕೊನೆಗೂ ಏನೋ ಮಾಡಿ ಇವನು ಹೆದರಿಕೆನ ಹಾಕಿ ಅವ್ರಿಗೆ ಒಪ್ಪಿಸಿ ದುಡ್ಡನ್ನು ಕೂಡ ಇಸ್ಕೊಂಡಿದ್ದೆ. 2.5 ಕೋಟಿನ ದುಡ್ಡನ್ನು ಕೂಡ ಅವರು ಕೊಟ್ಟಿದ್ರು. ಆದರೆ ಇದೆಲ್ಲ ಬೆದರಿಕೆ ಮೇಲೆ ನಡೆದಿತ್ತು. ಒಂದಿನ ವಿಕೋಪಕ್ಕೆ ಹೋಗುತ್ತೆ. ಯಾಕಂದರೆ ಅವರು ತೊಗೊಂಡವರು ಕೂಡ ತುಂಬ ಸ್ಟ್ರಾಂಗ್. ಅವನ ಕಕ್ಷಿದಾರದಿಂದಲೇ ಅವನು ಸತ್ತಿರಬೇಕು. ಅವರ ವೈರತ್ವದಿಂದಲೇ ಇಲ್ಲಿ ಧರ್ಮರಾಜ್ನ ಸಾಯಿಸಿರ್ಬೇಕು ಅಂತ ಅವ್ರ PA ಅವರು ಹೇಳ್ತಿರ್ತಾರೆ. ಆದರೆ 2.5 ಕೋಟಿ ದುಡ್ಡನ್ನೆಲ್ಲ ತೊಗೊಂಡಿರೋದು ಇವನಿಗೆ ಗೊತ್ತಾಗಿರ್ಬೋದು ಅಂತ ಹೇಳಿ ಇಲ್ಲಿ ಬಸ್ಸಿ ಅವರು ಯೋಚನೆ ಮಾಡ್ತಿದ್ದಾರೆ. ಇಲ್ಲಿ ಉಳಿದಂಥ ಪೊಲೀಸ್ ಅಧಿಕಾರಿಗಳೆಲ್ಲ ನಾವೆಲ್ಲ ಹೋಗಿ ರಾಣಿ ಮೇಲೆ ಯಾವುದಾದ್ರೂ ಕೇಸ್ ಇದೆಯಾ ಅಂತ ಹೇಳಿ ಚೆಕ್ ಮಾಡ್ತೀವಿ ಸರ್ ಅಂತ ಹೇಳ್ತಿರ್ತಾರೆ. ಆದರೆ ಚೆಕ್ ಮಾಡಿ ಇಲ್ಲಿ ಹೇಳ್ತಾ ಇದ್ದಾರೆ, ಸರ್ ರಾಣಿ ಮೇಲೆ ಯಾವುದೂ ಕೇಸ್ ಕೂಡ ಇಲ್ಲ. ಹಿಂದೆ ಒಂದು ಕೇಸ್ ಇತ್ತು, ಅದನ್ನು ವಾಪಸ್ ತೊಗೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಹಾಗಾದರೆ ಅವ್ರನ್ನ ಕರೆಸಿ ಅಂತ ಹೇಳಿ ಇಲ್ಲಿ ಬಸ್ಸಿ ಅವರು ಹೇಳಿದಾಗ ಇವ್ರ ಹೆಸರು ಮಹೇಶ್ವರಿ ಅಂತ ಹೇಳಿ. ಇವ್ರ ಮನೆಯಲ್ಲಿ ರಾಣಿ ಕೆಲಸ ಮಾಡ್ತಾ ಈ ಅಜ್ಜಿ ಸುಮಾರು 15 ವರ್ಷದಿಂದ ಕೂಡ ಈ ಮನೆಗೆ ಕೆಲಸ ಮಾಡ್ತಾ ಇರ್ತಾರೆ. ಈ ಹುಡುಗಿ ಬಂದಾಗ ಎಲ್ಲ ಕೆಲಸಗಳನ್ನು ಹೇಳಿ ಮಹೇಶ್ವರಿ ಮನೆಯಲ್ಲಿ ತುಂಬ ಕೆಲಸ ಮಾಡ್ತಾ ಇರ್ತಾರೆ. ಧರ್ಮರಾಜ್ ಕೂಡ ಇದೇ ಮನೆಯಲ್ಲೇ ಇರ್ತಾರೆ. ಒಂದ್ಸಲ ಅಜ್ಜಿ ಏನೂ ಕೂಡ ಕೆಲಸ ಮಾಡೋದಿಲ್ಲ ಅಂತೇಳಿ ಅವ್ರನ್ನ ಈ ಮನೆಯಿಂದ ಕಳಿಸ್ತಾರೆ. ಇದಕ್ಕೆ ಪ್ಲ್ಯಾನ್ ಮಾಡಿ ರಾಣಿ ಒಂದು ಉಪಾಯನ ಹುಡುಕಿದ್ದಾಳೆ. ಏನಂದರೆ ಇಲ್ಲಿ ಮಹೇಶ್ವರಿ ಅವರು ದೇವಸ್ಥಾನಕ್ಕೆ ಹೋದಾಗ ಆಭರಣಗಳನ್ನು ತೆಕ್ಕೊಂಡು ವಾಪಸ್ ಹೋಗಿರ್ತಾರೆ ರಾಣಿ ಮತ್ತು ಅಜ್ಜಿ. ಇದರಿಂದ ಮಹೇಶ್ವರಿಗೆ ತುಂಬ ಬೇಜಾರಾಗಿರುತ್ತೆ. ರಾಣಿ ಮೇಲೆ ಕೇಸ್ನ ಫೈಲ್ ಮಾಡಿದ್ದಾರೆ. ಕೇಸ್ನ ಫೈಲ್ ಮಾಡಿದಾಗ ಮತ್ತೆ ಅವರು ವಾಪಸ್ನ ಬರ್ತಾ ಇದ್ದಾರೆ. ಯಾಕಂದರೆ ಎದುರುಕೊಂಡು ಅವರು ಬರ್ತಾ ಇರೋದಿಲ್ಲ.
ಇವರಿಗೆ ಸತ್ಯ ಗೊತ್ತಾಗಬೇಕು ಅಂದರೆ ಅಜ್ಜಿ ಕೈಲಿ ಏನೂ ಕೂಡ ಆಗೋದಿಲ್ಲ. ಅಂಥವ್ರನ್ನ ಮನೆ ಬಿಟ್ಟು ಕಳಿಸಿದ್ರೆ ಹೇಗೆ ಸಾಧ್ಯ ಅಂತೇಳಿ ಅವಳು ಎಲ್ಲರಿಗೂ ತಿಳಿಸೋದಕ್ಕೆ ವಾಪಸ್ಸು ಬರ್ತಾ ಇರ್ತಾಳೆ. ಆಗ ಮಹೇಶ್ವರಿ ರಾಣಿ ತುಂಬ ಮುಗ್ದೆ. ಇವಳಿಗೇನು ಕೂಡ ಗೊತ್ತಿರೋದಿಲ್ಲ, ಇದು ಅಚಾನಕ್ಕಾಗಿ ನಡೆದಿರೋದು, ನಾನು ಕೇಸ್ನ ವಾಪಸ್ ತೊಗೊತೀನಿ ಅಂತ ಹೇಳಿ ಕೇಸ್ನ ವಾಪಸ್ ತೊಗೊಂಡಿರ್ತಾರೆ. ಇದನ್ನೆಲ್ಲ ಪೊಲೀಸರಿಗೆ ಹೇಳ್ತಾ ಇದ್ದಾರೆ. ಅಂದಾಗೆ ಧರ್ಮರಾಜ್ ಮನೆಯಲ್ಲಿ ಒಂದು ಫೋನ್ ಕೂಡ ಸಿಗುತ್ತೆ. ಆ ಫೋನ್ನ ಸರ್ಚ್ ಮಾಡಿದಾಗ ಅದ್ರ ತುಂಬ ಬರೀ ರಾಣಿ ಫೋಟೋಸೇ ಸಿಗುತ್ತೆ. ಇದನ್ನೆಲ್ಲ ಇನ್ವೆಸ್ಟಿಗೇಷನ್ ಮಾಡಿದಾಗ ಧರ್ಮರಾಜ್ ಮನೆಯಲ್ಲಿ ಒಬ್ಬ ಕೆಲಸದವನು ಇರ್ತಾನೆ. ಇವನು ಇಲ್ಲಿ ಬರ್ತಾ ಇದ್ದಾನಲ್ಲ, ಇವನ ಹೆಸರು ವಿನಯ್ ಅಂತ. ಇವನಿಗೆ ರಾಣಿ ಅಂದರೆ ತುಂಬ ಇಷ್ಟ ಇರುತ್ತೆ. ಮತ್ತು ಇಲ್ಲಿ ಇವತ್ತು ಉತ್ಸವನ ಮುಗಿಸ್ಕೊಂಡು ರಾಣಿ ಹೋಗಬೇಕಾದ್ರೆ ತನ್ನ ಮನಸ್ಸಲ್ಲಿರೋದೆಲ್ಲ ಹೇಳಿ ರಾಣಿಗೆ ಒಪ್ಪಿಸ್ಬೇಕು, ನಾನು ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಬೇಕು ಅಂತ ಅಂದ್ಕೊಂಡಿರ್ತಾರೆ. ಆದರೆ ಅದು ಆಗೋದಿಲ್ಲ. ಅದೇ ಟೈಮಲ್ಲಿ ಒಂದು ಸೂಟ್ ಕೇಸ್ ಕೂಡ ಹೋಗ್ತಾ ಇದೆ. ಆ ಸೂಟ್ ಕೇಸು ಧರ್ಮರಾಜ್ ಮನೆಯಿಂದ ಹೋಗ್ತಿರೋದ್ರಿಂದ ಅಲ್ಲಿ ಬಾಂಬ್ ಇರ್ಬೋದು ಅಂತೇಳಿ ನನಗೆ ಧರ್ಮರಾಜ್ ಅವ್ರ ವೈಫು ಸೋನಾಳ್ನ ಕರೆಸ್ತಾರೆ. ಅವ್ರು ವಿಚಾರಣೆ ಮಾಡ್ಬೇಕಾದ್ರು ಕೂಡ ಹೇಳ್ತಾರೆ, ನನ್ನ ತಂದೆ ರಾಜಕಾರಣಿ ಆಗಿರೋದ್ರಿಂದ ಧರ್ಮರಾಜ್ನ ತೊಗೊಂಬಂದು ನನಗೆ ಮದುವೆ ಮಾಡೋದು, ನನಗೆ ಅವನಂದ್ರೆ ಇಷ್ಟ ಇಲ್ಲ ಅಂತ ಹೇಳ್ತಿರ್ತಾರೆ. ಇನ್ನು ಕೊನೆಗೆ ಉಳಿದಿರೋದು ರೀತು ಅಂತ ಈ ಮಗು ಹೇಗೆ ಬಂತು ಅಂತ ಹೇಳ್ತೀನಿ ನೋಡಿ. ಇವ್ರ ಹೆಸರು ನಿಮ್ಮಿ, ಮತ್ತು ಇವರು ಕೂಡ ಒಬ್ಬ ಪತ್ರಕರ್ತೆ ಆಗಿರ್ತಾರೆ. ಇವರು AB ಅಂತ ಹೇಳಿ ಇವರು ಕೂಡ ಪತ್ರಕರ್ತ ಆಗಿರ್ತಾರೆ. ಇವರಿಬ್ರಿಗೂ ಕೂಡ ಈ ಮಗು ಸಿಕ್ಕಿರುತ್ತೆ. ಇದನ್ನು ಚೆನ್ನಾಗಿ ಸಾಕ್ಕೊತಾ ಇರ್ತಾರೆ. ಆದರೆ ಈ ಮಗುನು ಏನು ಸ್ಟೋರಿ ಇದೆ ಅಂತ ಹೇಳ್ತೀನಿ ನೋಡಿ. ಈ ಮಗು ರಾಣಿದಾಗಿರುತ್ತೆ. ಆ ಮಗು ಹೇಗೆ ರಾಣಿದಾಯಿತು ಅಂತಂದರೆ ಒಂದ್ಸಲ ಈ ಹಳೆ ಸ್ಟೋರಿನ ತೆಗೆದು ನೋಡ್ತಾ ಇದ್ದಾರೆ ಇಲ್ಲಿ ಬಸ್ಸಿಯವರು. ಇಲ್ಲಿ ಹಳೆ ಕಡತದಲ್ಲಿ ಈ ಧರ್ಮರಾಜ್ ಅವರು ಏನೇನು ಮಾಡಿದ್ದಾರೆ, ಏನೇನು ಕೆಟ್ಟ ಕೆಲಸ ಮಾಡಿದ್ದಾರೆ ಅಂತೇಳಿ ಅವರು ಹುಡುಕ್ತಾ ಇದ್ದಾರೆ. ವಿನಯ್ ಆ ಮನೆಗೆ ಹೋಗ್ಬೇಕಾದ್ರೆ ಅಲ್ಲಿ ಸೂಟ್ ಕೇಸಲ್ಲಿ ಏನೋ ಒಂದು ಕ್ರಾಸ್ ಆಗ್ತಿರುತ್ತೆ. ಆ ಸೂಟ್ ಕೇಸ್ನ ಓಪನ್ ಮಾಡದೆ ನೋಡಿದ್ರೆ ಅಲ್ಲಿ ದುಡ್ಡಿರುತ್ತೆ. ಯಾಕಂದರೆ ಬಾಂಬ್ ಹಾಕಬೇಕು ಅಂತ ಇವನಿಗೆ ಹೇಳಿರ್ತಾರೆ. ಇವನಿಗೆ ಧರ್ಮಾಪುರದಲ್ಲಿ ಬಾಂಬ್ ಹಾಕಿ ಉತ್ಸವನ ಹಾಳು ಮಾಡಬೇಕು ಅಂತ ಧರ್ಮರಾಜು ಇವ್ರಿಗೆ ಒಂದು ಆರ್ಡರ್ನ ಕೊಟ್ಟಿರ್ತಾನೆ. ಆ ಸೂಟ್ ಕೇಸ್ನ ಎತ್ಕೊಂಡು ಹೋಗಿರೋದ್ರಿಂದ ಪೊಲೀಸ್ ಎಲ್ಲ ಹರಸಾಹಸ ಮಾಡಿರ್ತಾರೆ ಇವನ್ನ ಇಟ್ಕೊಳೋದಕ್ಕೆ ಆಗೋದಿಲ್ಲ. ಆದರೆ ಇವನ್ ಗರ್ಲ್ ಫ್ರೆಂಡ್ ಜಾಲ್ಸ್ ಅಂತ ಹೇಳಿ ಇವ್ರನ್ನ ಇಟ್ಕೊಂಡು ತನಿಖೆನ ಮಾಡ್ತಾ ಇದ್ದಾರೆ. ಬಸ್ಸಿಗೆ ಇಲ್ಲಿ ಕಂಪ್ಲೀಟಾಗಿ ವಿಷಯ ಅರ್ಥ ಆಗ್ಲದಿಂದ ಮಹೇಶ್ವರಿ ಮನೆಗೆ ಹೋಗಿರ್ತಾರೆ. ಅಲ್ಲಿ ಅಜ್ಜಿ ಕೂಡ ಇರ್ತಾರೆ. ಆದ್ದರಿಂದ ಧರ್ಮರಾಜ್ ಅವರ ಹಳೆ ಸ್ಟೋರಿನ ಕೇಳಬೇಕು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಧರ್ಮರಾಜ್ ಅವರು ಮಹೇಶ್ವರಿ ಅವ್ರ ತಂದೆನ ಕೊಲೆ ಮಾಡಿರ್ತಾರೆ. ಅದರಿಂದ ಅವರಿಬ್ರಿಗೂ ಕೂಡ ವೈಮನಸ್ಸು ಬಂದಿದೆ ಅಂತೇಳಿ ಹೇಳ್ತಿರ್ತಾರೆ. ಈ ಧರ್ಮರಾಜು ಬುಡಕಟ್ಟು ಜನಾಂಗಕ್ಕೆ ಸೇರೋದ್ರಿಂದ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಅಲ್ಲಿ ಮಕ್ಕಳಿಗೂ ಕೂಡ ಶಿಕ್ಷಣ ಸಿಗ್ತಾ ಇರುತ್ತೆ. ಒಂದ್ಸಲ ಹೀಗೆ ಬೆಂಕಿ ಹತ್ಕೊಂಡ್ಬಿಡುತ್ತೆ. ಅದರಿಂದ ಕೆಲವು ಮಕ್ಕಳು ಜೀವ ಉಳಿಸ್ಕೊಬೇಕು ಅಂತ ನೀರಿಗೆ ಹಾರ್ತಾರೆ. ಇನ್ನು ಕೆಲವು ಮಕ್ಕಳು ಸತ್ತೇ ಹೋಗ್ಬಿಡ್ತಾರೆ. ಇದೊಂದು ಘಟನೆ ಅವನ ಜೀವನದಲ್ಲಿ ನಡೆದೋಗಿರುತ್ತೆ. ಇದನ್ನು ವಿಷಯನ ಎಲ್ಲ ತಿಳ್ಕೊಂಡು ಬಸ್ಸಿಗೆ ಬರ್ತಾರೆ. ಅಲ್ಲೇ ಇಲ್ಲಿ ನಿಮ್ಮಿ ಅವರು ಕೂತಿರ್ತಾರೆ. ಅವ್ರಿಗೂ ಕೂಡ ಈ ವಿಷಯ ಹೇಳಿ ತುಂಬ ದುಃಖಿತ ಆಗ್ತಾ ಇರ್ತಾರೆ. ಹಾಗೆ ಇಲ್ಲಿ ರೀತು ಕೂಡ ಇರುತ್ತೆ. ಆ ಮಗು ಒಂದು ಸಾಂಪ್ರದಾಯಿಕವಾಗಿ ಒಂದು ಹಾಡನ್ನು ಹಾಡ್ತಾ ಇರುತ್ತೆ. ಯಾಕಂದರೆ ಅನುವಂಶವಾಗಿ ಈ ಒಂದು ಹಾಡು ಈ ಮಗುಗೆ ಬಂದಿದೆ. ಅಂದರೆ ರಾಣಿ ಮುಖಾಂತರ ಈ ಹಾಡು ಬಂದಿರುತ್ತೆ. ಇನ್ನೂ ಕಂಪ್ಲೀಟಾಗಿ ವಿಷಯನ ತಿಳ್ಕೊಬೇಕು ಅಂತ ಬಸ್ಸಿ ಮತ್ತು AB ಇಬ್ಬರು ಕೂಡ ಒಂದು ಊರಿಗೆ ಹೋಗ್ತಾ ಇದ್ದಾರೆ. ಅಲ್ಲೋಗಿ ಚರ್ಚ್ನ ಫಾದರ್ನ ಮೀಟ್ ಮಾಡ್ತಾ ಇದ್ದಾರೆ. ಧರ್ಮರಾಜ್ ಅವರು ನಮಗೆ ಚೆನ್ನಾಗಿ ಪರಿಚಯ ಇತ್ತು. ಅವರು ಮುಂಚೆ ಇಲ್ಲೇ ಕೆಲಸನ ಮಾಡ್ತಾಯಿದ್ರು. ಅವ್ರಿಗೆ ಮತ್ತು ಟೀಚರ್ಗೆ ಇಲ್ಲೊಂದು ದೊಡ್ಡ ಜಗಳ ನಡೆದಿತ್ತು. ಯಾಕಂದರೆ ರಾಣಿ ಎಂಬ ಹುಡುಗಿ ಮೇಲೆ ಅವರು ಅತ್ಯಾಚಾರನ ಮಾಡಿದರು. ಅವ್ರಿಗೊಂದು ಮಗು ಕೂಡ ಇತ್ತು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಲ್ಲಿಗೆ ಒಂದು ಕ್ಲಿಯರ್ ಪಿಕ್ಚರ್ ಬರ್ತಾ ಇದೆ. ಅದು ಏನಂದರೆ ರಾಣಿ ಹತ್ರ ಇರೋ ಮಗು ಅಂದರೆ ರೀಟಾ ಇವ್ರ ಮಗುನೇ ಆಗಿರುತ್ತೆ. ಟೀಚರ್ ಅವರು ಎಷ್ಟೇ ಹೇಳಿದ್ರು ಕೂಡ ಧರ್ಮರಾಜ್ ಒಪ್ಕೊಳೋದೇ ಇಲ್ಲ. ನಾನು ತಪ್ಪೇ ಮಾಡಿಲ್ಲ ಅಂತೇಳಿ ವಾದ ಮಾಡ್ತಾಯಿದ್ರು. ಕೊನೆಗೆ ಫೋಟೋಗಳ್ನು ಕೂಡ ತೋರಿಸ್ತಾ ಇದ್ದಾರೆ ಚರ್ಚ್ ಫಾದರ್. ನನ್ನ ಮೇಲೆ ಆರೋಪನ ಮಾಡಿದ್ದಾರೆ ಅಂತ ಹೇಳಿ ಇಲ್ಲಿ ಟೀಚರ್ ಅವ್ರ ಮುಖಕ್ಕೆ ಆ್ಯಸಿಡ್ ಕೂಡ ಹಾಕಿದ್ದ ಧರ್ಮರಾಜ್ ಅಂತ ಹೇಳಿ ಹೇಳ್ತಿದ್ದಾರೆ. ಅದಾದಮೇಲೆ ಎಲ್ರಿಗೂ ಕೂಡ ಸಿಟ್ಟು ಬರ್ತಾ ಇರುತ್ತೆ. ಧರ್ಮರಾಜ್ ಕೆಟ್ಟೋನು ಅಂತ ಹೇಳಿ ಇಲ್ಲಿ ಬಸ್ಸಿಗೆ ಕೂಡ ಗೊತ್ತಾಗ್ತಾ ಇದೆ. ಹೀಗೆ ಕತೆ ಸ್ಟೋರಿ ಇನ್ನೊಂದು ಕಡೆ ಹೋಗ್ತಾ ಇರುತ್ತೆ. ಇಲ್ಲಿ ರಾಣಿ ಕೂಡ ಇಷ್ಟ ಇರೋದಿಲ್ಲ. ತನ್ನ ಮಗುನ ಇವನು ಹಾಳು ಮಾಡ್ತಾ ಇದ್ದಾನೆ, ಅವ್ರು ಶಿಕ್ಷಣನ ಕೊಡ್ತಾ ಇಲ್ಲ, ಅದಕ್ಕೆ ಜೀವನನ ರೂಪಿಸ್ಕೊಳಕ್ಕಾಗ್ತಾ ಇಲ್ಲ ಅನ್ನೋ ಬೇಜಾರಿರುತ್ತೆ. ಇನ್ನೊಂದು ಕಡೆ ಮಹೇಶ್ವರಿಗೆ ನನ್ನ ತಂದೆ ಜೀವನನ ಹಾಳು ಮಾಡಿಬಿಟ್ಟ, ಅವ್ರನ್ನ ಕೊಲೆ ಮಾಡ್ದ ಅನ್ನೋ ನೋವಿರುತ್ತೆ. ಇನ್ನು ಸೋನಾ ಕೂಡ ಅಷ್ಟೇ, ಯಾವುದೋ ಬಲವಂತಕ್ಕೋಸ್ಕರ ಮದುವೆ ಆಗಿರ್ತಾರೆ. ಇಲ್ಲಿರೋರಿಗೆ ಯಾರಿಗೂ ಕೂಡ ಇಷ್ಟ ಇರೋದಿಲ್ಲ. ಇನ್ನು ಇಲ್ಲಿ ಶೀಲಾ ಕೂಡ ಅಷ್ಟೇನ, ಇವನು ಕೆಟ್ಟವನು ಅಂತ ಗೊತ್ತಾಗಿ ಎಲ್ಲರೂ ಕೂಡ ಪ್ಲಾನ್ ಮಾಡಿರ್ತಾರೆ. ಯಾವುದೋ ಒಂದು ಟೈಮಲ್ಲಿ ಇವನನ್ನು ಸಾಯಿಸಬೇಕು, ಇವನು ಬದುಕಬಾರ್ದು ಅಂತ ಪ್ಲ್ಯಾನ್ ಮಾಡಿರ್ತಾರೆ. ಅದೇ ರೀತಿ ಅವನು ಕುಡಿಯೋ ವಿಸ್ಕಿಗೆ ಇಲ್ಲಿ ಯಾವುದೋ ಒಂದು ಆ್ಯಸಿಡ್ ಹಾಕಿರ್ತಾರೆ. ಇದರಿಂದ ಅವನಿಗೆ ಸ್ಟ್ರೋಕ್ ಅನ್ನೋದು ಬರುತ್ತೆ, ಅವನು ಮಾತಾಡೋಕೆ. ಅದೇ ರೀತಿ ಎಲ್ಲರೂ ಕೂಡ ಇಲ್ಲಿ ಧರ್ಮರಾಜನ ಸಾಯಿಸಾಕ್ಬಿಡ್ತಾರೆ. ಈ ವಿಷಯ ಯಾರಿಗೂ ಕೂಡ ಗೊತ್ತಾಗೋದೇ ಇಲ್ಲ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ.